ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ಗೆ ಹೊಸ ಪ್ಲಾನ್ ನಡೆದಿದೆ. ನೈಸ್ ರೋಡ್ ಪಕ್ಕದಲ್ಲಿಯೇ 117 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ ಅಂತ. ಬೆಂಗಳೂರಿನ ಟ್ರಾಫಿಕ್ಗೆ ಇದೊಂದು ಒಳ್ಳೆ ಪ್ಲಾನ್ ಆಗಿಬಿಡಬಹುದಾಗುತ್ತೆ. ನೈಸ್ ರೋಡ್ ಪಕ್ಕದಲ್ಲೇ 117 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಿಬಿಟ್ರೆ ಬಹಳಷ್ಟು ಒತ್ತಡ ತಗ್ಗುತ್ತೆ, ಆ ಕಡೆಗೆ ಅನೇಕ ವಾಹನಗಳು ಡೈವರ್ಟ್ ಆಗ್ತವೆ ಅಂತ ಸಂಪುಟ ಸಭೆ ಬಳಿಕ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿಕೆ ಇದು. BDA ಇಂದಾನೇ ರಸ್ತೆ ನಿರ್ಮಾಣಕ್ಕೆ ಪ್ಲಾನಿಂಗ್ ರೆಡಿ ಆಗ್ತಾ ಇದೆ. ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಸರ್ಕಾರ ಎಚ್ಚರಿಕೆ ವಹಿಸ್ತಾ ಇದೆ. ಇಲ್ಲಿ ನೈಸ್ ರಸ್ತೆ ಪಕ್ಕದಲ್ಲಿಯೇ ನಿರ್ಮಾಣ ಆಗ್ತಾ ಇದೆ ರಿಂಗ್ ರೋಡ್. ಮಧ್ಯದಲ್ಲಿ ಮೆಟ್ರೋ ನಿರ್ಮಾಣಕ್ಕೂ ಜಾಗವನ್ನು ಇಲ್ಲಿ ಮೀಸಲಾಗಿ ಇಡಲಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಮೆಟ್ರೋ, ಒಂದು ಕಡೆ BDA ನಿರ್ಮಾಣ ಮಾಡ್ತಿರ್ತಕ್ಕಂಥ ರಸ್ತೆ, ಇನ್ನೊಂದು ಕಡೆ ನೈಸ್, ಹೀಗೆ ಮೂರೂ ಬಂದಾಗ ದೊಡ್ಡ ಮಟ್ಟದಲ್ಲಿ ಒತ್ತಡ ಕಡಿಮೆ ಆಗುವಂಥ ಅಂದಾಜು ಒಂದು ಕಡೆ ಇದೆ. ಇರೋದ್ರಿಂದ ಅಲ್ಲಿ 35% ಏನು ಜಾಗ ಉಳ್ಕೊಳ್ತದೆ ಅದನ್ನು ನಾವು ರೈತರಿಗೆ ವಾಪಸ್ಸು ಕೊಟ್ಟು ಕಾಂಪನ್ಸೇಷನ್ ರೂಪದಲ್ಲಿ ಅದು ಭಾಳ ವ್ಯಾಲ್ಯೂ ಇರ್ತದೆ ಆ ರೋಡ್ಗೆ. ಸೊ ಇನ್ನು 40% ಬೇಕು ಅಂದರೆ ಯಾವುದಾದ್ರು ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟಲ್ಲಿ ಅವರಿಗೆ 40% ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಕಮರ್ಷಿಯಲ್ಗೆ 35%, ರೆಸಿಡೆನ್ಷಿಯಲ್ಗೆ 40%, ನಂಬರ್ 1. ಎರಡನೇದು, ಇವತ್ತಿನ ಬೆಲೆಯನ್ನು ಅನುಗುಣವಾಗಿ ಅದಕ್ಕೆ ನಾವು ಲೇಟೆಸ್ಟ್ ಪ್ರೈಸನ್ನು ಕೂಡ ಕೊಡಲಿಕ್ಕೆ ನಾವು ಅದಕ್ಕೆ ಮುಂದೆ ಬಂದಿದ್ದೇವೆ. ಅದಕ್ಕೆ ಲೋಕಲ್ ನಮ್ಮ BDAಗೆ ನಾವು ಅದನ್ನು ಆಥರೈಸ್ ಮಾಡಿದ್ದೀವಿ. ಅವರೇ ಅದನ್ನು ಪ್ರೈಸ್ ಫಿಕ್ಸೇಷನು, ಈ ಹೊಸ ರೇಟನ್ನು ಏನು ಕಾನೂನನ್ನು ಗಮನದಲ್ಲಿಟ್ಕೊಂಡು ಅದಕ್ಕೇನು ಕಾಂಪನ್ಸೇಷನ್ ಕೊಡಬೇಕು ಅವರೇ ತೀರ್ಮಾನ ಮಾಡಲಿ ಅಂತ ಹೇಳಿದ್ದೇವೆ. ಮೂರನೇದು, ಒಂದು ಮಹತ್ವವಾದಂಥ ಯೋಜನೆ ಏನಪ್ಪ ಅಂತಂದರೆ, ಯಾರು FIR ಬೇಕು, ಇದು FIR ಉಪಯೋಗಿಸ್ಕೊಳ್ತಾರೆ, ಅಕ್ಕಪಕ್ಕ ಜಮೀನಿರೋರು, ಅಲ್ಲೇ ಪಕ್ಕದಲ್ಲಿ FIR ಇತ್ತು ಅಂತಂದರೆ ಅದನ್ನು FIRನ ಉಪಯೋಗಿಸ್ಕೊಡಿ ಅಂತೇಳಿ ಆ ಜಮೀನನ್ನು, ಈಗ ಯಾರ್ದಾರು 1 ಎಕರೆ ಇತ್ತು ಹೋಗಿತ್ತು ಅಂದರೆ, ಇನ್ನು ಪಕ್ಕದಲ್ಲಿ ಇನ್ನು 2-3 ಎಕರೆ ಇತ್ತು ಅಂದರೆ ಈ ಜಾಗದ FIR ಏನಿತ್ತು ಆ FIRನ ಪಕ್ಕದ ಜಮೀನಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಅದು ಕೂಡ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಸೊ ಕಾಂಪನ್ಸೇಷನ್ ಬದಲು, ಐ ಆಮ್ ರೈಟ್, ಕಾಂಪನ್ಸೇಷನ್ ಬದಲು 20 ಗುಂಟೆವರೆಗೂ ಕ್ಯಾಶ್ ಕೊಡ್ತೀವಿ. 20 ಗುಂಟೆವರೆಗೂ ಯಾರ್ಯಾರು ಕ್ಯಾಶ್ ಬೇಕೋ ಕ್ಯಾಶನ್ನು ನಾವು ಕೊಟ್ಬಿಡ್ತೀವಿ. ಹಣ ಬೇಡ ಅಂತಂದರೆ ನೀವು FIR ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಇದಲ್ಲದೆ ಲ್ಯಾಂಡ್ ವ್ಯಾಲ್ಯೂ ಪ್ರಕಾರ ಅದನ್ನು ಕನ್ವರ್ಟ್ ಲ್ಯಾಂಡ್ ಆಗಿ, ಈಗೇನು ನಾವು ರೆವಿನ್ಯೂನ ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅದಕ್ಕೂ ಕೂಡ ಡಬಲ್ FIR ಕೊಡಲಿಕ್ಕೆ ಅವಕಾಶವನ್ನು ಕೂಡ ನಾವು TDR ಕೊಡಲಿಕ್ಕೆ, ಒಂದು ಲ್ಯಾಂಡ್ ಕಾಂಪನ್ಸೇಷನ್ ಕೊಡ್ತೀವಿ, ಎರಡನೇದು ಪ್ರೀಮಿಯಂ FIR ಏನಿದೆ, ಇದು ಪ್ರೀಮಿಯಂ ಅಲ್ಲ, FIR ಏನಿದೆ ಆ FIR ಕೊಡ್ತೀವಿ, ಮೂರನೇದು 2 times TDR ಕೊಡ್ತೀವಿ, ನಾಲ್ಕನೇದು ಲ್ಯಾಂಡ್ನ ಅವ್ರಿಗೆ ಕೊಡ್ತೀವಿ. ಈ 40% ಇರೋದು ಬದಲು ಬೇರೆ ಕಡೆ BDAಲಿ 35%ಗೆ ಸೀಮಿತ ಮಾಡಿ, ಸಿನ್ಸ್ ಇಟ್ ಇಸ್ ಎ ಕಮರ್ಷಿಯಲ್ ಲ್ಯಾಂಡ್ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ. ಈ 65%ಅಲ್ಲಿ ಆ ಇದನ್ನ ಏನು ಜಾಗ ಇದೆ ಮೀಟ್ರಲ್ಲಿ, ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಕೂಡ ಇರ್ತದೆ. ಸೊ ಈ ರಸ್ತೆ ಕಮರ್ಷಿಯಲ್